ಮೇಲುಕೋಟೆಯ ವೈರಮಡಿ ಉತ್ಸವ. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬ ಪವಿತ್ರ ಕ್ಷೇತ್ರವು ಶತಮಾನಗಳ ಇತಿಹಾಸ ಹೊತ್ತಿದೆ. ವೈಷ್ಣವ ಸಂಪ್ರದಾಯದ ಪ್ರಮುಖ ಕೇಂದ್ರವಾಗಿರುವ ಈ ಕ್ಷೇತ್ರವು ಪ್ರತಿ ವರ್ಷ ನಡೆಯುವ ವೈರಮುಡಿ ಉತ್ಸವದ ಮೂಲಕ ಜಗತ್ತಿನಾದ್ಯಂತ ಭಕ್ತರನ್ನ ತನ್ನತ್ತ ಸೆಳೆಯುತ್ತೆ. ಈ ಉತ್ಸವವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಆಧ್ಯಾತ್ಮಿಕ ಅನುಭವ, ಸಂಸ್ಕೃತಿಯ ಸಂಭ್ರಮ ಮತ್ತು ಜನಜೀವನದ ಉತ್ಸಾಹದ ಪ್ರತಿಬಿಂಬವಾಗಿದೆ. ಮಾರ್ಚ್ 23ರಿಂದ ಆರಂಭವಾಗಿ ಏಪ್ರಿಲ್ 4ರವರೆಗೆ ನಡೆಯುವ ಈ 10 ದಿನಗಳ ಮಹೋತ್ಸವವು ಪ್ರತಿದಿನವೂ ವಿಭಿನ್ನ ವೈಭವವನ್ನ ಹೊತ್ತು ಬರುತ್ತೆ. ಅಂಕುರಾರ್ಪಣೆಯಿಂದ ಆರಂಭವಾಗುವ ಈ ಉತ್ಸವ ಕಲ್ಯಾಣೋತ್ಸವ, ಧ್ವಜಾರೋಹಣ, ವಿವಿಧ ವಾಹನೋತ್ಸವಗಳು ಮತ್ತು ವಿಶೇಷ ಪೂಜೆಗಳ ಮೂಲಕ ಭಕ್ತರನ್ನ ಭಕ್ತಿ ರಸದಲ್ಲಿ ಮುಳುಗಿಸುತ್ತೆ. ವೈರಮುಡಿ ಉತ್ಸವದ ಕೇಂದ್ರ ಬಿಂದುವೆ ಮಾರ್ಚ್ 28ರ ರಾತ್ರಿ ನಡೆಯುವ ದರ್ಶನ. ವೈರಮುಡಿ ಎಂಬ ವಜ್ರ ಖಚಿತ ಕಿರೀಟವನ್ನ ದೇವರಿಗೆ ಧರಿಸಿ ಗರುಡ ವಾಹನದಲ್ಲಿ ಹೊರತರುವ ಕ್ಷಣವನ್ನ ನೋಡಲು ಲಕ್ಷಾಂತರ ಭಕ್ತರು ಕಾದಿರುತ್ತಾರೆ. ಈ ಕಿರೀಟವನ್ನ ವರ್ಷದಲ್ಲಿ ಒಂದೇ ಬಾರಿ ಮಾತ್ರ ಹೊರತೆಗೆದು ಅತ್ಯಂತ ಭದ್ರತೆಯೊಂದಿಗೆ ದೇವರಿಗೆ ಧರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ದೇವರ ದರ್ಶನ ಪಡೆಯೋದು ಅತ್ಯಂತ ಪುಣ್ಯಕರ ಅಂತ ಭಕ್ತರು ನಂಬುತ್ತಾರೆ. ಈ ಉತ್ಸವದ ವಿಶಿಷ್ಟತೆ ಎಂದರೆ ಇದು ಕೇವಲ ದೇವಸ್ಥಾನದ ಒಳಗಷ್ಟೇ ಸೀಮಿತವಾಗಿರೋದಿಲ್ಲ. ಸಂಪೂರ್ಣ ಮೇಲುಕೋಟೆ ಪಟ್ಟಣವೇ ಹಬ್ಬದ ರಂಗಿನಲ್ಲಿ ಕಂಗಳಿಸುತ್ತೆ. ಮನೆ ಮನೆಗೂ ದೀಪಾಲಂಕಾರ, ಬೀದಿ ಬೀದಿಗಳಲ್ಲಿ ಭಜನೆಗಳು, ಮಂತ್ರೋಚ್ಚಾರಣೆ, ಎಲ್ಲೆಡೆ ಭಕ್ತಿಯ ವಾತಾವರಣ. ರಾಮನವಮಿ ಸಂಭ್ರಮವು ಇದೇ ಅವಧಿಯಲ್ಲಿ ನಡೆಯುವುದರಿಂದ ಉತ್ಸವದ ಮಹತ್ವ ಇನ್ನಷ್ಟು ಹೆಚ್ಚುತ್ತೆ. ಶ್ರೀರಾಮನ ಜನ್ಮೋತ್ಸವವನ್ನ ಭಕ್ತರು ಭಕ್ತಿಭಾವದಿಂದ ಆಚರಿಸುವುದು ಈ ಉತ್ಸವಕ್ಕೆ ಮತ್ತೊಂದು ಆಧ್ಯಾತ್ಮಿಕ ಆಯಾಮವನ್ನ ಕೊಡುತ್ತೆ. ಉತ್ಸವದ ನಂತರದ ದಿನಗಳಲ್ಲಿ ನಡೆಯುವ ಗಜೇಂದ್ರ ಮೋಕ್ಷ, ಗರುಡ ವಾಹನ, ತೆಪ್ಪೋತ್ಸವ, ಮಹಾಭಿಷೇಕ ಮುಂತಾದ ಕಾರ್ಯಕ್ರಮಗಳು ಪುರಾಣ ಪ್ರಸಂಗಗಳನ್ನು ಜೀವಂತಗೊಳಿಸುತ್ತೆ. ಪ್ರತಿಯೊಂದು ಉತ್ಸವವು ದೇವರ ವಿವಿಧ ರೂಪಗಳನ್ನು ಮತ್ತು ಅವುಗಳ ಹಿಂದಿರುವ ತತ್ವವನ್ನು ಪರಿಚಯಿಸುತ್ತೆ. ಮೇಲುಕೋಟೆಯ ಮಹತ್ವವು ಶ್ರೀರಾಮಾನುಜಾಚಾರ್ಯರೊಂದಿಗೆ ಅವಿನಾಭಾವವಾಗಿ ಜೋಡಿಸಲಾಗಿದೆ. ಅವರು ಇಲ್ಲಿ ವಾಸವಿದ್ದು ವೈಷ್ಣವ ಧರ್ಮವನ್ನು ಬಲಪಡಿಸಿದ ಹಿನ್ನೆಲೆ ಈ ಕ್ಷೇತ್ರವು ಆಧ್ಯಾತ್ಮಿಕವಾಗಿ ಅತ್ಯಂತ ಪ್ರಮುಖವಾಗಿದೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನವು ಈ ಪ್ರದೇಶದ ಮತ್ತೊಂದು ಪ್ರಮುಖ ಧಾರ್ಮಿಕ ತಾಣವಾಗಿದೆ. ಇಂಥ ಉತ್ಸವಗಳು ಕೇವಲ ಭಕ್ತಿಯ ಅಭಿವ್ಯಕ್ತಿ ಮಾತ್ರವಲ್ಲ, ಅವು ಸಮಾಜದ ಏಕತೆಯನ್ನು ಕೂಡ ಪ್ರತಿಬಿಂಬಿಸುತ್ತೆ. ವಿವಿಧ ರಾಜ್ಯಗಳಿಂದ, ವಿವಿಧ ಭಾಷೆಗಳಿಂದ ಬಂದ ಜನ ಒಂದೇ ಭಕ್ತಿ ಭಾವದಲ್ಲಿ ಒಂದಾಗುತ್ತಾರೆ. ಇದು ಭಾರತದ ವೈವಿಧ್ಯತೆಯಲ್ಲಿ ಏಕತೆಯ ಸುಂದರ ಉದಾಹರಣೆ. ಆರ್ಥಿಕ ದೃಷ್ಟಿಯಿಂದಲೂ ಈ ಉತ್ಸವ ಮಹತ್ವದ್ದಾಗಿದೆ. ಸಾವಿರಾರು ಭಕ್ತರು ಮೇಲುಕೋಟೆಗೆ ಆಗಮಿಸುವುದರಿಂದ ಸ್ಥಳೀಯ ವ್ಯಾಪಾರಿಗಳಿಗೆ, ಹೋಟೆಲ್ಗಳಿಗೆ, ಸಾರಿಗೆ ವ್ಯವಸ್ಥೆಗೆ ಚೈತನ್ಯ ಸಿಗುತ್ತೆ. ಹೀಗಾಗಿ ಈ ಉತ್ಸವವು ಸ್ಥಳೀಯ ಆರ್ಥಿಕತೆಗೂ ಪೂರಕವಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಇಂಥ ಸಂಪ್ರದಾಯಗಳು ಜೀವಂತವಾಗಿರುವುದು ನಮ್ಮ ಸಂಸ್ಕೃತಿಯ ಶಕ್ತಿಯನ್ನ ತೋರಿಸುತ್ತೆ. ಯುವಜನತೆಗೆ ಇದು ತಮ್ಮ ಮೂಲಗಳನ್ನು ಅರಿಯುವ ಅವಕಾಶ. ಒಟ್ಟಾರೆ ಮೇಲುಕೋಟೆಯ ವೈರಮುಡಿ ಉತ್ಸವವು ಒಂದು ದೈವಿಕ ಅನುಭವ. ಅದು ಕೇವಲ ಕಣ್ಣಿಗೆ ಕಾಣುವ ವೈಭವವಲ್ಲ, ಹೃದಯಕ್ಕೆ ತಲುಪುವ ಭಕ್ತಿ. ಒಮ್ಮೆ ವೈರಮುಡಿ ದರ್ಶನ ಮಾಡಿದವರು ಆ ಅನುಭವವನ್ನ ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಈ ಮಹಾ ಸಂಗಮವನ್ನ ಅನುಭವಿಸಲು ಮೇಲುಕೋಟೆ ಒಂದು ಅಪೂರ್ವ ತಾಣ. ಇದು ಕೇವಲ ಯಾತ್ರೆಯಲ್ಲ, ಇದು ಆತ್ಮ ಸಾಕ್ಷಾತ್ಕಾರದ ದಾರಿ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.